ಜುಲೈ 17 ಭಾರತದ ಸ್ವಚ್ಛತಾ ಪ್ರೇಮಿಗಳಿಗೆ ವಿಶೇಷವಾದ ದಿನವಾಗಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ 9ನೇ ಆವೃತ್ತಿಯ ಸ್ವಚ್ಛ ಸರ್ವೇಕ್ಷಣ ಪ್ರಶಸ್ತಿ ವಿಜೇತರನ್ನ ಸನ್ಮಾನಿಸಿದ್ರು. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಆಯೋಜಿಸಿದ್ದ ಈ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಮಾತನಾಡಿದ್ರು. स्वच्छता पर बोल देना प्राचीन काल से ही हमारी सांस्कृतिक और आध्यात्मिक चेतना का आधार रहा है. अपने घरों को, उपासना स्थलों को तथा आसपास के परिवेश को स्वच्छता रखने की परंपरा हमारी जीवन शैली का अभिन्न अंग थी. 2024-25ರ ಸ್ವಚ್ಛ ಸರ್ವೇಕ್ಷಣದಲ್ಲಿ ಮಧ್ಯಪ್ರದೇಶದ ಇಂದೋರ್ ನಗರವು ಸತತ 8ನೇ ಬಾರಿಗೆ ಭಾರತದ ಅತ್ಯಂತ ಸ್ವಚ್ಛ ನಗರವಾಗಿದೆ. 2024-25ರ ಸ್ವಚ್ಛ ಸರ್ವೇಕ್ಷಣದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸ್ವಚ್ಛ ನಗರಗಳಲ್ಲಿ ಅಹಮದಾಬಾದ್ ಮೊದಲ ಸ್ಥಾನ, ಭೋಪಾಲ್ 2ನೇ ಸ್ಥಾನ ಮತ್ತು ಲಕ್ನೋ 3ನೇ ಸ್ಥಾನದಲ್ಲಿದೆ. 3 ರಿಂದ 10 ಲಕ್ಷ ಜನಸಂಖ್ಯೆ ಹೊಂದಿರುವ ಸ್ವಚ್ಛ ನಗರಗಳಲ್ಲಿ ಮೀರಾ ಭಾಯಂದರ್ ಮೊದಲ ಸ್ಥಾನ, ಬಿಲಾಸ್ಪುರ್ 2ನೇ ಸ್ಥಾನ ಮತ್ತು ಜಮ್ಶೆಡ್ಪುರ 3ನೇ ಸ್ಥಾನದಲ್ಲಿದೆ. 50,000ದಿಂದ 3 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸ್ವಚ್ಛ ನಗರಗಳಲ್ಲಿ ದೇವಾಸ್ ಮೊದಲ ಸ್ಥಾನ, ಕರಾಡ್ 2ನೇ ಸ್ಥಾನ ಮತ್ತು ಕರ್ನಾಲ್ 3ನೇ ಸ್ಥಾನದಲ್ಲಿದೆ. 20,000ದಿಂದ 50,000 ಜನಸಂಖ್ಯೆ ಹೊಂದಿರುವ ಸ್ವಚ್ಛ ನಗರಗಳಲ್ಲಿ ಪಣಜಿ ಮೊದಲ ಸ್ಥಾನ, ಅಸ್ಕಾ 2ನೇ ಸ್ಥಾನ ಮತ್ತು ಕುಮ್ಹಾರಿ 3ನೇ ಸ್ಥಾನದಲ್ಲಿದೆ. 20,000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಸ್ವಚ್ಛ ನಗರಗಳಲ್ಲಿ ಬಿಲ್ಹಾ ಮೊದಲ ಸ್ಥಾನ, ಚಿಕಿಟಿ 2ನೇ ಸ್ಥಾನ ಮತ್ತು ಶಹಂಗಜ್ 3ನೇ ಸ್ಥಾನದಲ್ಲಿದೆ. ಸೂಪರ್ ಸ್ವಚ್ಛ ಲೀಗ್ನಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಇಂದೋರ್, ಸೂರತ್, ನವಿ ಮುಂಬೈ ಮತ್ತು ವಿಜಯವಾಡ ಸೇರಿವೆ. ರಾಷ್ಟ್ರಪತಿಗಳ ಮಾರ್ಗದರ್ಶನದಲ್ಲಿ ತಮ್ಮ ಸರ್ಕಾರ ಸ್ವಚ್ಛತಾ ಆಂದೋಲನವನ್ನ ಮುಂದಕ್ಕೆ ಕೊಂಡೊಯ್ಯುತ್ತಿದೆ ಎಂದು ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದರು. माननीय राष्ट्रपति महोदया, हम आभारी हैं आपने 2022 और 2023 के स्वच्छ सर्वेक्षण में अपनी मौजूदगी में 2 बार हमारा मनोबल बढ़ाया. 2023 के स्वच्छ सर्वेक्षण में आपने हमें अपशिष्ट प्रबंधन क्षेत्र में स्टार्टअप्स और व्यवसायों को शामिल करने का सुझाव दिया था. वहीं 2022 में अपशिष्ट को स्रोत मानकर अलग अलग करने की आदत को बढ़ावा देने सहित हरा गीला सूखा नीला का नारा अपनाने का सुझाव दिया था. आपके दोनों महत्वपूर्ण सुझाव को अपने अभियानों का हिस्सा बनाया है. ರೆಡ್ಯೂಸ್, ರಿಯೂಸ್ ಅಂಡ್ ರೀಸೈಕಲ್ ಎಂಬುದು 2024-25ರ ಸ್ವಚ್ಛ ಸಮೀಕ್ಷೆಯ ವಿಷಯವಾಗಿತ್ತು. ಈ ಬಾರಿ ಸಮೀಕ್ಷೆಯಲ್ಲಿ 4,500ಕ್ಕೂ ಹೆಚ್ಚು ನಗರಗಳನ್ನು ಸೇರಿಸಲಾಗಿತ್ತು. ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಮತ್ತು ವಿಲೇವಾರಿ ಸೇರಿದಂತೆ 10 ನಿಯತಾಂಕಗಳು ಮತ್ತು 54 ಸೂಚಕಗಳ ಮೇಲೆ ಮೌಲ್ಯಮಾಪನ ಮಾಡಲಾಗಿದೆ.